ಇವಾಗ ಇದನ್ನು ನೀಟಾಗಿ ಹುರ್ಕೊಂಡಿದ್ದೀನಿ. ಈ ಥರ ಕೆಂಪಾಗಿ ಹುರ್ಕೋಬೇಕು. ಇವಾಗ ಇದನ್ನು ನೆನೆಸಿಡೋಣ ನೀರಲ್ಲಿ. ಸ್ವಲ್ಪ ವಾಶ್ ಮಾಡಿ ಕಾಳನ್ನ ನೆನೆಯಲ್ಲಿ ಇಟ್ಟಿದ್ದೀನಿ. ಇದನ್ನು ಯಾವ ರೀತಿ ಸಾಂಬಾರನ್ನ ಮಾಡೋದು ಅಂತ ನೋಡೋಣ ಬನ್ನಿ. ಇವಾಗ ನಾನಿಲ್ಲಿ ಹುರುಳಿಕಾಳನ್ನ ನೆನೆಯಿಟ್ಟಿದ್ನಲ್ವ, ಅದನ್ನು ಇವಾಗ ಕುಕ್ಕರ್ಗೆ ಹಾಕ್ಕೊಂಡು ಒಂದು 4 ವಿಸಿಲ್ನ ಹಾಕಿಸ್ಕೊಳ್ತೀನಿ. ನಾನಿಲ್ಲಿ ಸಾಂಬಾರು ಮಾಡಲು ಟೊಮ್ಯಾಟೊ, ಹುಣಸೆಹಣ್ಣು, ಅರ್ಧ ಗಡ್ಡೆ ಈರುಳ್ಳಿ, ಕೊತ್ತಂಬರಿ ಕಾಳು, ಒಂದು 10 ಪೆಪ್ಪರ್ ಕಾಳು, ಆಮೇಲೆ 1 ಸ್ಪೂನಷ್ಟು ಜೀರಿಗೆ, ಕೊತ್ತಂಬರಿ, ಅರಿಶಿನ, ಆಮೇಲೆ ಒಣ ಕೊಬ್ಬರಿ ಮತ್ತು 6 ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಇವಾಗ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಯಾವುದನ್ನಂದರೆ ಟೊಮ್ಯಾಟೊ, ಆಮೇಲೆ ಮೆಣಸಿನ್ಕಾಯಿ, ಕೊಬ್ಬರಿ, ಈರುಳ್ಳಿ, ಆಮೇಲೆ ಕೊತ್ತಂಬರಿ ಕಾಳು, ಜೀರಿಗೆ, ಪೆಪ್ಪರ್ ಕಾಳು, ಇದನ್ನೆಲ್ಲವನ್ನು ಸಹ ನಾವು ಇವಾಗ ಎಣ್ಣೆಲಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಅದನ್ನು ಯಾವ ರೀತಿ ಅಂತ ನೋಡೋಣ. ಅರ್ಧ ಸ್ಪೂನಷ್ಟು ಎಣ್ಣೆನ ಇಲ್ಲಿ ತೊಗೊಂಡಿದ್ದೀನಿ. 1 ಗಡ್ಡೆಯಷ್ಟು ಟೊಮ್ಯಾಟೊನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಸಾಫ್ಟ್ ಆಗೋವರೆಗೂ. ಇವಾಗ ಈರುಳ್ಳಿನ ಹಾಕ್ಕೊಳ್ಳೋಣ. ಒಂದು ಅರ್ಧ ಗಡ್ಡೆ ಈರುಳ್ಳಿ, ಆಮೇಲೆ ಒಂದು 6 ಪೀಸಷ್ಟು ಒಣ ಕೊಬ್ಬರಿ, ನಂತರ ಒಂದು 6 ಮೆಣಸಿನ್ಕಾಯಿ, ಇವಾಗ ಮೆಣಸಿನ್ಕಾಯಿ ಹಾಗೆ ಟೊಮ್ಯಾಟೊ ಎಲ್ಲ ಫ್ರೈ ಆಗಿದೆ. ಇವಾಗ ಮಸಾಲೆನ ಸ್ವಲ್ಪ ಹಾಕ್ಕೊಳ್ಳೋಣ. ಕೊತ್ತಂಬರಿ ಕಾಳು ಒಂದು ಅರ್ಧ ಸ್ಪೂನಷ್ಟು, ಒಂದು 10 ಪೆಪ್ಪರ್ ಕಾಳು, 1 ಸ್ಪೂನಷ್ಟು ಜೀರಿಗೆ, ಆಮೇಲೆ 1 ಸ್ಪೂನಷ್ಟು ಅರಿಶಿನ, ಆಮೇಲೆ 1 ಬೌಲಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಒಂದು 2 ನಿಮಿಷ ಫ್ರೈ ಮಾಡಿಕೊಂಡು ಗ್ಯಾಸ್ನ ಆಫ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಹುರುಳಿಕಾಳನ್ನ ಒಂದು 6 ವಿಸಿಲ್ ಹಾಕಿಸ್ಕೊಂಡಿದ್ದೀನಿ. ನೋಡಿ ಈ ಥರ ಕುದ್ದಿದೆ. ಇವಾಗ ಇಷ್ಟು ಕಾಳೆಲ್ಲ ಕುದ್ದಿದೆ. ಇವಾಗ ಇದನ್ನು ಸಾಂಬಾರನ್ನ ಮಾಡೋಣ. ಇವಾಗ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಇವಾಗ 1 ಸ್ಪೂನಷ್ಟು ಸಾಸಿವೆನ ಹಾಕ್ಕೊಳ್ತಿದ್ದೀನಿ. ಇವಾಗ ಸಾಸಿವೆ ಚಟ್ಪಟ್ ಅಂದಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಿದ್ದೀನಿ. ನಂತರ ರುಬ್ಕೊಂಡಂಥ ಮಸಾಲೆನ ಇದಕ್ಕೆ ಹಾಕ್ಕೊಳ್ಳೋಣ. ಇದನ್ನೇನು ಎಣ್ಣೆಯಲ್ಲಿ ಫ್ರೈ ಮಾಡೋ ಅವಶ್ಯಕತೆ ಇರಲ್ಲ. ಇವಾಗ ಸ್ವಲ್ಪ ಉಳ್ಕೊಂಡಿರತ್ತಲ್ವ ಇದು ಕಾಳಿನ ನೀರು, ಆಮೇಲೆ ಸ್ವಲ್ಪ ಇದರಲ್ಲಿ ಕಾಳು ಸಹ ಇದೆ. ಇವಾಗ ಇದನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಇವಾಗ ನಿಮಗೆ ಗಟ್ಟಿ ಸಾಂಬಾರು ಬೇಕಂದರೆ ನೀವು ಇದನ್ನು ಗಟ್ಟಿಯಾಗಿಯೇ ಅಷ್ಟೇ ಬಿಡ್ಬೋದು. ಇಲ್ಲಾಂದರೆ ಸ್ವಲ್ಪ ನೀರು ಥರ, ಆಮೇಲೆ ಸ್ವಲ್ಪ ತಿಳಬೇಕು ಅಂದರೆ ಸಾಂಬಾರು, ಇಲ್ಲಿ ನೀರನ್ನ 1 ಗ್ಲಾಸಷ್ಟು ನೀರನ್ನ ಇಲ್ಲಿ ನಾನು ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಇವಾಗ 1 ಸ್ಪೂನಷ್ಟು ಉಪ್ಪನ್ನ ಹಾಕ್ಕೊಳ್ತಿದ್ದೀನಿ. ಹಾಗೆ ಹುಣಸೆ ಹಣ್ಣಿನ ರಸನ ಇವಾಗ ಹಾಕ್ಕೊಳ್ಳೋಣ. 1 3 ಸ್ಪೂನಷ್ಟು ಹುಣಸೆ ಹಣ್ಣಿನ ರಸ, ಇವಾಗ ಒಂದು 5 ನಿಮಿಷ ಇದು ಕುದಿಬೇಕು.